ತಮಿಳುನಾಡು ಚುನಾವಣಾ ಕಣದಲ್ಲಿ ಸಂಚಲನ ಮೂಡ್ತಾ ಇದೆ. ಯಾಕಂದ್ರೆ ತಮಿಳುನಾಡು ವಿಧಾನಸಭಾ ಚುನಾವಣೆಗೂ ಮುನ್ನ ಈಗ ಬಿಜೆಪಿಗೆ ದೊಡ್ಡ ಶಾಕ್ ಎದುರಾಗಿದೆ. ಉಸ್ತುವಾರಿ ಹುದ್ದೆಗೆ ಅಣ್ಣಾಮಲೈ ಈಗ ದಿಢೀರಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾಕೆ ಏನಾಯಿತು ಅಂತ ಗೊತ್ತಿಲ್ಲ. ಬಿಜೆಪಿಗೆ ಅಣ್ಣಾಮಲೈ ಶಾಕ್ ಕೊಟ್ಟಿರುವಂಥದ್ದು. ಚುನಾವಣೆ ಇದೆ, ಆ ಚುನಾವಣೆಗೆ ಮುನ್ನ ಈ ರೀತಿಯಾದಂತಹ ಒಂದು ನಿರ್ಧಾರ ಯಾಕೆ ಎನ್ನುವಂತಹ ಪ್ರಶ್ನೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೂ ಮುನ್ನ ಬಿಜೆಪಿಗೆ ಅಣ್ಣಾಮಲೈ ಶಾಕ್ ಕೊಟ್ಟಿದ್ದಾರೆ. ಉಸ್ತುವಾರಿ ಸ್ಥಾನದಿಂದ, ಆ ಹುದ್ದೆಯಿಂದ ಅಣ್ಣಾಮಲೈ ಈಗ ದಿಢೀರಾಗಿ ರಾಜೀನಾಮೆ ತೆಗೆದುಕೊಂಡು ಬಂದಿದ್ದಾರೆ. ತಮಿಳುನಾಡು ಬಿಜೆಪಿಯಲ್ಲಿ ಬದಲಾಗದ ರಾಜಕೀಯ ಲೆಕ್ಕಾಚಾರಗಳು ಏನು ನಡೀತಾ ಇವೆ, ಅವು ಹಿಂದೆ ಬದಲಾಗ್ತಾ ಇಲ್ಲ, ಈಗ ಬದಲಾಗಿದೆ. ಬೇರೆ ಬೇರೆ ರೀತಿಯ 6 ಕ್ಷೇತ್ರಗಳ ಉಸ್ತುವಾರಿ ಸ್ಥಾನವನ್ನು ತ್ಯಜಿಸಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಹಾಗಿದ್ರೆ ಬಿಜೆಪಿಯ ಮುಂದಿನ ನಡೆ ಏನು ಈ ನಿರ್ಧಾರದಲ್ಲಿ? ಅವರು ತ್ಯಜಿಸಿರುವಂತಹ ಸ್ಥಾನಕ್ಕೆ ಯಾರನ್ನು ತರ್ತಾರೆ? ಹೈಕಮಾಂಡ್ ಜೊತೆಗಿನ ಅಸಮಾಧಾನವೋ ಅಥವಾ ವೈಯಕ್ತಿಕ ಕಾರಣವೋ ಎನ್ನುವಂತಹ ಪ್ರಶ್ನೆ ಇದೆ. 6 ಕ್ಷೇತ್ರಗಳ ಚುನಾವಣಾ ಪ್ರಚಾರದ ಉಸ್ತುವಾರಿಯನ್ನು ವಹಿಸಿದ್ರು ರಾಜ್ಯಾಧ್ಯಕ್ಷಕ್ಕೆ ಅಣ್ಣಾಮಲೈ. ಸಿಂಗನಲ್ಲೂರು, ಮಧುರೈ, ದಕ್ಷಿಣ ವಿರುಕಂಗಪ್ಪಂ ಏನೋ ಇದೆ. ಇನ್ನು ಕಾರೈಕುಡಿ, ಶ್ರೀ ವೈಕುಂಡಂ ಏನಿದೆ, ಈ ಕ್ಷೇತ್ರಗಳದ್ದು ಅವರು ವಹಿಸಿರ್ತಾರೆ. ತಂದೆಯ ಆರೋಗ್ಯ ಹದಗೆಟ್ಟ ಕಾರಣ ಉಸ್ತುವಾರಿ ಹುದ್ದೆಗೆ ರಾಜೀನಾಮೆ ನೀಡಿದ್ರ ಎನ್ನುವಂಥ ಮಾತು ಕೂಡ ಇದೆ. ಅವರನ್ನು ನೋಡಿಕೊಳ್ಳಲು ನಾನು ಕೊಯಂಬತ್ತೂರಿನಲ್ಲಿ ಉಳಿಯಬೇಕಾಗಿದೆ, ಹೀಗಾಗಿ ನಾನು ಉಸ್ತುವಾರಿ ಮಾಡೋಕ್ಕಾಗಲ್ಲ. ನನ್ನ ಮೂಲಕ ಕರ್ತವ್ಯ ಆಗದಿದ್ದರೆ ನನಗೆ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬರೋಕ್ಕೆ ಆಗೋದಿಲ್ಲ. ಕೊಯಂಬತ್ತೂರಿನಲ್ಲೇ ಅಣ್ಣಾಮಲೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವ್ರ ತಂದೆಗೆ ಹುಷಾರಿಲ್ವಂತೆ, ಆ ಕಾರಣದಿಂದ. ಆದರೆ ಬಿ ಜೆ ಪಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ. ಬಿ ಜೆ ಪಿಯ ಜೊತೆ ಅಣ್ಣಾಮಲೈ ಸರಿಯಾದ ರೀತಿಯಲ್ಲಿ ಇಲ್ವಾ, ನಾಯಕರ ಜೊತೆ ಹೊಂದಾಣಿಕೆ ಇಲ್ವಾ, ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇಲ್ವಾ, ಅಥವಾ ಅಣ್ಣಾಮಲೈ ವಿಚಾರದಲ್ಲಿ ಬಿ ಜೆ ಪಿ ಹೈಕಮಾಂಡ್ಗೆ ಏನಾದರೂ ಅಸಮಾಧಾನ ಇದೆಯಾ? ಸರ್ಕಾರ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳಿಗೆ ಅಣ್ಣಾಮಲೈ ಏನಾದರೂ ಬೇಸತ್ರ, ಅದನ್ನು ಬಹಿರಂಗವಾಗಿ ಹೇಳೋಕ್ಕಾಗದೆ ಬೇರೆ ಏನೋ ಒಂದು ಕಾರಣವನ್ನು ಕೊಡ್ತಾ ಇದ್ದಾರಾ? ಈ ಒಂದು ಪ್ರಶ್ನೆಗಳು ಕೂಡ ಇದೆ. ತಮಿಳುನಾಡಿನ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಬೇರೆ ಬೇರೆ ಪಕ್ಷಗಳು ತನ್ನದೇ ಆದಂತಹ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಿ ಜೆ ಪಿ ಕೂಡ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಬೇರೆ ಪಕ್ಷಗಳ ಜೊತೆ ಜಂಟಿಯಾಗಿ ಹೋಗುವಂತಹ ನಿರ್ಧಾರವನ್ನು ಮಾಡ್ತಾ ಇತ್ತು, ಇಲ್ಲ ಏಕಪಕ್ಷೀಯವಾಗಿ ಹೋಗಿ ಈ ಬಾರಿ ಏನಾದರೂ ಮಾಡಿ ಬಿ ಜೆ ಪಿಗೆ ಹೆಚ್ಚಿನ ಸ್ಥಾನಗಳನ್ನು ತರಬೇಕಂತ ಯೋಚನೆ ಮಾಡ್ತಾ ಇದ್ರು. ಅದಕ್ಕೆ ಮುಖ್ಯವಾಗಿ ಶಕ್ತಿಯಾಗಿದ್ದು ತಮಿಳುನಾಡಿನಲ್ಲಿ ಅಣ್ಣಾಮಲೈ 6 ಕ್ಷೇತ್ರಗಳ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಇಂತಹ ವ್ಯಕ್ತಿ ಈಗ ದಿಢೀರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಅದು ಬಿ ಜೆ ಪಿಗೆ ಶಾಕ್ ಆಗುತ್ತೆ. ಯಾಕಂದರೆ ಇವರು ಪ್ರಚಾರಕ್ಕೆ ಹೋಗೋಕ್ಕಾಗಲ್ಲ, ಬಿ ಜೆ ಪಿಯ ಪರವಾಗಿ ಮತವನ್ನು ಯಾಚನೆ ಮಾಡೋಕ್ಕೂ ಆಗಲ್ಲ. ಚುನಾವಣೆ ಹತ್ತಿರ ಬರ್ತಿರಬೇಕಾದ್ರೆ ಈ ನಿರ್ಧಾರ ಯಾಕೆ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಬೇಡ, ನಮ್ಮ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಹೈಕಮಾಂಡ್ ಜೊತೆಗಿನ ಅಸಮಾಧಾನ ಏನಾದರೂ ಇದೆಯಾ, ಅಥವಾ ಬೇರೆ ವೈಯಕ್ತಿಕ ಕಾರಣ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. 6 ಕ್ಷೇತ್ರಗಳ ಚುನಾವಣಾ ಪ್ರವಾಸದ ಉಸ್ತುವಾರಿ ಆಗಿರ್ತಾರೆ, ಅದನ್ನು ವಹಿಸ್ಕೊಂಡಿರ್ತಾರೆ. ತಮಿಳುನಾಡಿನಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಅಣ್ಣಾಮಲೈ. ಆದರೆ ಅವರು ಈ ರೀತಿ ನಿರ್ಧಾರ ಯಾಕೆ? ಸಿಂಗಾನಲ್ಲೂರು, ಮಧುರೈ, ದಕ್ಷಿಣ ವಿರುಗಪಂಕಂ ಏನಿದೆ ಅದಾಗಿರ್ಬೋದು, ಇನ್ನು ಬೇರೆ ಬೇರೆ ಇದೆ. ಕಾರೈಕುಡಿ, ಶ್ರೀವೈಕುಂಡಂ ಮತ್ತು ಪದ್ಮನಾಭಪುರಂ, ಈ ರೀತಿಯಾಗಿ ಏನು 6 ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳಿಗೆ ಇವರನ್ನೇ ಉಸ್ತುವಾರಿ ಮಾಡಿರ್ತಾರೆ, ಇವರೇ ನೋಡ್ಕೊಳ್ಬೇಕಲ್ಲಿ. ಚುನಾವಣಾ ಪ್ರಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ನಿರ್ಧಾರಗಳಾಗಿರ್ಬೋದು, ಆ ನಾಯಕರ ಜೊತೆ ಮಾತುಕತೆ ನಡೆಸೋದಾಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಈ ಜವಾಬ್ದಾರಿಗಳನ್ನು ಇವರಿಗೆ ಕೊಟ್ಟಿರ್ತಾರೆ ಬಿ ಜೆ ಪಿಯವರು. ಈಗ ಈ ಜವಾಬ್ದಾರಿಯಿಂದಾನೇ ಹಿಂದೆ ಸರಿತಾ ಇದ್ದಾರೆ. ಅದು ಯಾಕೆಂದರೆ ತಂದೆಯ ಆರೋಗ್ಯದ ಕಾರಣ. ನಮ್ಮ ತಂದೆಯ ಆರೋಗ್ಯ ಹದಗೆಟ್ಟಿದೆ, ಅದಕ್ಕಾಗಿ ನಾನು ಉಸ್ತುವಾರಿ ಕೆಲಸವನ್ನು ಮಾಡೋಕ್ಕಾಗಲ್ಲ, ಆ ಹುದ್ದೆಯಲ್ಲಿ ಇರೋಕ್ಕಾಗಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಅವರನ್ನು ನೋಡಿಕೊಳ್ಳೋದು ನನಗೆ ತುಂಬ ಮುಖ್ಯವಾದ ಕೆಲಸ, ನಾನು ಅವರನ್ನು ನೋಡ್ಕೊಳ್ಳೋಕ್ಕೆ ಕೊಯಂಬತ್ತೂರಿನಲ್ಲಿ ಇರಬೇಕಾಗತ್ತೆ. ಹೀಗಾಗಿ ಏನಾಗುತ್ತೆ ಅಂದರೆ ನನ್ನ ಮೊದಲ ಕರ್ತವ್ಯ ಯಾರು, ನಮ್ಮ ತಂದೆಯನ್ನು ನೋಡ್ಕೊಳ್ಳೋದು. ನನಗೆ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಸಾಧ್ಯವಾಗ್ತಾ ಇಲ್ಲ, ಕ್ಷಮಿಸಿಬಿಡಿ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಣ್ಣಾಮಲೈ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕೊಯಂಬತ್ತೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ. ಬಿ ಜೆ ಪಿಗೆ ಇದರಿಂದ ಶಾಕ್ ಅಂತ ಆಗಿಬಿಟ್ಟಿದೆ ನಿಜಕ್ಕೂ ಕೂಡ. ಯಾಕಂದರೆ ಅಣ್ಣಾಮಲೈ ಇಲ್ಲ ಅಂದರೆ ಪ್ರಚಾರದಲ್ಲಿ ಹೇಗೆ ಬಲ ಬರುತ್ತೆ? ಇನ್ನು ಯಾವ ನಾಯಕರನ್ನು ಹುಡುಕುತ್ತೆ ಬಿ ಜೆ ಪಿ? ಯಾರ್ಯಾರು ಬರ್ತಾರೆ ತಮಿಳುನಾಡಿನ ಚುನಾವಣೆಯಲ್ಲಿ ಪ್ರಚಾರಕ್ಕೆ? ಅಣ್ಣಾಮಲೈ ಅವರು, ಅವರ ತಂದೆಯ ಆರೋಗ್ಯ ಏನಾದರೂ ಚುನಾವಣೆಗೂ ಮುನ್ನ ಏನಾದರೂ ಸರಿಯಾಗಿ ಹೋದರೆ ಪ್ರಚಾರಕ್ಕೆ ಬರ್ತಾರೋ ಅಥವಾ ದೂರನೇ ಉಳಿತಾರೋ ಎನ್ನುವಂತಹ ಪ್ರಶ್ನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.